ಬೆಂಗಳೂರಲ್ಲಿ 10 ವರ್ಷ 12 ವರ್ಷ ಕಾಯ್ಬೇಕು, ಸೈಟ್ ಇಲ್ಲ. ಈಗ ಮುಖ್ಯಮಂತ್ರಿ ಇನ್ನೂ ವೇಟಿಂಗ್. ಅವರು ಮುಖ್ಯಮಂತ್ರಿಗಳಿಗೆ ಕಟ್ ಅಂತ ಹೇಳಿ ಇವತ್ತು ಸೈಟ್ಗಳನ್ನ ಅಲರ್ಟ್ ಮಾಡಿ ಬಡವರಿಗೆ ಮೀಸಲಿಟ್ಟಿರ್ತಕ್ಕಂಥ, ಬಡವರಿಗೆ ಹಂಚಿಕೆ ಆಗಬೇಕಾಗಿರ್ತಕ್ಕಂಥ ಸೈಟ್ ಅನ್ನ ದೋಚಿದ್ದಾರೆ. ಇವತ್ತು ಒಬ್ಬೊಬ್ಬರಿಗೆ ಅವರಿಗೆ ಅಲಾಟ್ ಆಗಿರೋದು 20 ಸೈಟು 40 ಸೈಟ್ ಕೊಟ್ಟಿದ್ದಾರೆ. ಕೆಲವರಿಗೆ 15 ಸೈಟು 60 ಸೈಟ್ ಕೊಟ್ಟಿದ್ದಾರೆ. ಅಂದ್ರೆ ಲೂಟಿ. ಇದು ದೀಪದ ಕೆಳಗೆ ಕತ್ತಲು ಅನ್ನಂಗೆ. ಸಿದ್ದರಾಮಯ್ಯನವರ ಮನೆ ಇರೋದು ಮೈಸೂರು, ಅವರ ನೇಟಿವ್ ಕಾನ್ಸ್ಟಿಟ್ಯೂನ್ಸಿ. ಆ ದೀಪದ ಕೆಳಗಡೆನೆ ಕತ್ತಲು. ಅಂದ್ರೆ ಕಾಂಗ್ರೆಸ್ ಬಂದ ಮೇಲೆ ಎಲ್ಲ ಕಡೆ ಲೂಟಿ ಲೂಟಿ ಲೂಟಿ, ಹಗರಣಗಳ ಮೇಲೆ ಹಗರಣ. ಹೇಳ್ತಾ ಇದ್ರು ಅವ್ರು ಯಾರೋ ಡೆಲ್ಲಿಯವರು ಯಾರೋ ಬಂದಿದ್ರು, ಯಾರೋ ಸುರ್ಜೇವಾಲಾ ಬಂದಿದ್ರು, ಅವ್ರ ಹೆಸರೇ ಬರಲ್ಲ. ಅವ್ರು ಹೇಳಿದ್ರು ಮಾಡಲ್ ಅಂತ, ಇದು ಕರ್ನಾಟಕ ಈ ಲೂಟಿ ಮಾಡಲ್. ಸುರ್ಜೇವಾಲಾ ಅವರೇ, ಈ ಲೂಟಿ ಮಾಡಲ್ನ ದೇಶಕ್ಕೆ ಹಂಚುತ್ತೀರಾ? ತಗೊಂಡೋಗಿ ಹಂಚಿ. ಲೂಟಿ ಮಾಡ್ತಾ ಇದ್ದಾರೆ. ಇದರ ವಿರುದ್ಧನೂ ಕೂಡ ನಾವು ಹೋರಾಟವನ್ನು ಮಾಡ್ತೀರಿ. ವಿಧಾನಸಭೆಯಲ್ಲೂ ಕೂಡ ಇದರ ಬಗ್ಗೆ ತನಿಖೆ ಆಗಬೇಕು. ನಂದು ಡಿಮ್ಯಾಂಡ್ ಏನಿದೆ ಅಂತ ಹೇಳಿದ್ರೆ, ಬಿಜೆಪಿದು ಯಾರ್ಯಾರಿಗೆ ಅಲಾಟ್ ಮಾಡಿದ್ದೀರಾ 50 ಲೂಟಿ, ಅದನ್ನ ರದ್ದು ಮಾಡಬೇಕು. ಆ ಸೈಟ್ಗಳನ್ನೆಲ್ಲ ರದ್ದು ಮಾಡಬೇಕು ಇಮಿಡಿಯೇಟ್ ಆಗಿ. ನಿಮ್ಗೆ ಮಾನ ಮರ್ಯಾದೆ ಗೌರವ ಇದ್ರೆ ರದ್ದು ಮಾಡಿ. ಆಮೇಲೆ ಮಂಡ್ಯದಲ್ಲಿ ನಡೆದಿರೋ ಹಗರಣ, ಮೂಡಾದಲ್ಲಿ ಸಿಬಿಐ ತನಿಖೆ ನಡೀತಾ ಇದೆ. ಮಂಡ್ಯದಲ್ಲಿ ಅದು ಸಣ್ಣ ಸಿಟಿ, ಇದು ದೊಡ್ಡ ಸಿಟಿ. ಇದನ್ನು ಕೂಡ ಸಿಬಿಐ ಮಾಡಬೇಕು. ಸಿಬಿಐ ತನಿಖೆ ಆದ್ರೆ ಸತ್ಯಾಸತ್ಯತೆ ಹೊರಗಡೆ ಬರ್ತದೆ. ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ಇದನ್ನ ವಿಧಾನಸಭೆಯನ್ನು ವಿಧಾನ ಪರಿಷತ್ತಲ್ಲೂ ಕೂಡ ನಮ್ಮ ಹೋರಾಟ ನಡೆಯುತ್ತೆ. ನಮ್ಮ ಹೋರಾಟದ ಫಲವಾಗಿ 1 ವಿಕೆಟ್ ಬಿದ್ದಿದೆ. 2ನೇ ವಿಕೆಟ್ ಬೀಳಿಸುವಂತದಕ್ಕೆ ನಾವು ಶತಪ್ರಯತ್ನ ಮಾಡ್ತೀರಿ. ಈ ಸರ್ಕಾರದ ಈ ಬ್ರಹ್ಮಾಂಡ ಭ್ರಷ್ಟಾಚಾರಗಳನ್ನ ಜನಗಳ ಮುಂದೆ ಇರುವಂತ ಕೆಲಸವನ್ನ ಮಾಡ್ತೀರಿ. ಆದ್ರೆ ಇವತ್ತು ಸರ್ಕಾರ ದುರಾಡಳಿತ ಮಾಡಿ, ಸರ್ವಾಧಿಕಾರಿ ಧೋರಣೆ ಮಾಡಿ, ಪ್ರತಿಭಟನೆಗೂ ಅವಕಾಶ ಕೊಡದೆ ನಮ್ಮನ್ನ ಬಂಧನ ಮಾಡ್ತಾ ಇರೋದು ಅನ್ಯಾಯ. ಧಿಕ್ಕಾರ ಧಿಕ್ಕಾರ ಧಿಕ್ಕಾರ, ಕಾಂಗ್ರೆಸ್ಗೆ ಧಿಕ್ಕಾರ. ಎಂಡಿ ಪದ್ಮರಾಜ್ ಅವರು ಎಸ್ಐಟಿ ಮುಂದೆ ಹೇಳಿದ್ದಾರೆ, ನಾನು ಇಂತಿಂತವ್ರು ಹಣ ಕೊಟ್ಟೆ, ಸಚಿವ ನಾಗೇಂದ್ರ ಅವರೇ ಮೀಟಿಂಗ್ ಮಾಡಿದ್ರು, ಹೋಟೆಲ್ ಮೀಟಿಂಗ್ ಮಾಡಿದ್ರು ಅಂತ ಹೇಳಿಕೆ. ಬಟ್ ನಾಗೇಂದ್ರ ಇಲ್ಲಿ ತನಕ ವಿಚಾರಣೆ ಹಗರಣಗಳ ಇಷ್ಟು ದಿನ ಆಗಿ ನಾಗೇಂದ್ರ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಆದ್ರೆ ಇಷ್ಟು ದಿನಗಳಾದ್ರೂ ಕೂಡ ನಾಗೇಂದ್ರ ಅವ್ರನ್ನ ಎಸ್ಐಟಿ ಅವರು ತನಿಖೆಗೆ ನೋಟಿಸ್ ಕೊಟ್ಟು ತನಿಖೆಗೆ ಕರೆದಿಲ್ಲ. ಯಾರ ಬಗ್ಗೆ ಭಯ ಇವರಿಗೆ? ಯಾರ ಬಗ್ಗೆ ಭಯ? ಶರಣ್ ಪ್ರಕಾಶ್ ಪಾಟೀಲ್ ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಅಲ್ಲಿರ್ತಕ್ಕಂಥ ಚೇರ್ಮನ್ ಬಗ್ಗೆ ಇವತ್ತು ಆರೋಪ ಬಂದಿದೆ, ದದ್ದಲ್ ಅವ್ರ ಬಗ್ಗೆ. ಇವ್ರು ಯಾರನ್ನು ಕೂಡ ಇವತ್ತವರೆಗೂ ಕೂಡ ತನಿಖೆಗೆ ಕರೆದೂ ಇಲ್ಲ, ಅವ್ರು ಹೋಗೂ ಇಲ್ಲ. ಹಾಗಾಗಿ ಎಲ್ಲವನ್ನೂ ಕೂಡ ಮುಚ್ಚಾಕಿ, ಹಗರಣವನ್ನ ಮುಚ್ಚಾಕಿ, ಕೇವಲ ಅಧಿಕಾರಿಗಳ ಮೇಲೆ ಗೂಬೆ ಕೂರಿಸಿ ರಾಜಕಾರಣಿಗಳು ತಪ್ಪಿಸ್ಕೊಳ್ತಕ್ಕಂಥ ಪ್ರಯತ್ನ ನಡೀತಾ ಇದೆ, ಹುನ್ನಾರ ನಡೀತಾ ಇದೆ. ಇದಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಇದಕ್ಕೆ ನೋಡಿ, ಬರೇ ಸಣ್ಣ ಪುಟ್ಟ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ದೊಡ್ಡ ದೊಡ್ಡ ರಾಜಕಾರಣಿಗಳಿದ್ದಾರೆ, ಅಧಿಕಾರದ ಸರ್ಕಾರದಲ್ಲಿರ್ತಕ್ಕಂಥ ಪ್ರಮುಖರೆಲ್ಲರೂ ಕೂಡ ಇದರಲ್ಲಿ ಇದ್ದಾರೆ. ಹಾಗಾಗಿ ಇದನ್ನ ಪ್ರೊಟೆಕ್ಟ್ ಮಾಡತಕ್ಕಂಥ ಕೆಲಸ ನಡೀತಾ ಇದೆ. ಇವತ್ತು ಮೈಸೂರಿನ ಮೂಡ ಹಗರಣನೂ ಕೂಡ 3,04,000 ಕೋಟಿ ರೂಪಾಯಿ ಹಗರಣ. ಇವತ್ತು ಬೈರ್ತಿ ಸುರೇಶ್ ಅವರು ಇವತ್ತು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಮೈಸೂರಿಗೆ ಹೋಗ್ತಾರೆ, ಸಭೆ ಮಾಡ್ತಾರೆ, ಅಧಿಕಾರಿಗಳ ಸಭೆ ಮಾಡ್ತಾರೆ, ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡ್ತಾರೆ, ಸಸ್ಪೆಂಡ್ ಮಾಡೋದಿಲ್ಲ. ಟ್ರಾನ್ಸ್ಫರ್ ಮಾಡಿ ಎಲ್ಲಾ ಕಡತಗಳನ್ನ ತೆಗೆದುಕೊಂಡು ಬೆಂಗಳೂರಿಗೆ ಬರ್ತಾರೆ. ಇದು ಮುಖ್ಯಮಂತ್ರಿಗಳ ಜಿಲ್ಲೆ. ಸ್ವತಃ ಮುಖ್ಯಮಂತ್ರಿಗಳ ಹಣಕಾಸಿನ ಸಚಿವರು, ಸ್ವತಃ ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ 15 ಸೈಟ್ ಅಲಾಟ್ಮೆಂಟ್ ಆಗಿದೆ. ಅದು ಬಿಜೆಪಿ ಸರ್ಕಾರದಲ್ಲಿ ಆಗಿದೆ ಅಂತೇಳಿ ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ಅದಾದ್ಮೇಲೆ 30-46 ವರ್ಷ ಹಿಂದಿದ್ದಿರ್ತಕ್ಕಂಥವ್ರಿಗೆ ಇವಾಗ ಸೈಟ್ಗಳನ್ನು ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಹಾಕಿ ಡೇಟ್ ಒಂದು, ಅಪ್ಲಿಕೇಶನ್ ಹಾಕಕ್ಕೆ ಹಿಂದಿನ ಡೇಟ್ಗೆ ಆಲ್ಟರ್ನೇಟ್ ಸೈಟ್ಗಳನ್ನು ಕೊಟ್ಟಿದ್ದಾರೆ. ಇಷ್ಟು ದೊಡ್ಡ ಹಗರಣ ಇದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳ ಮುಖವಾಡ ಕಳಚಿ ಬಿದ್ದಿದೆ. ಈ ಕಾಂಗ್ರೆಸ್ ಸರ್ಕಾರದ ಬಂಡವಾಳ ಕಳಚಿ ಬಿದ್ದಿದೆ. ಇವತ್ತು ದಿನಕ್ಕೊಂದು ಭ್ರಷ್ಟಾಚಾರ ಪ್ರಕರಣಗಳು ಬರ್ತಾ ಇದೆ. ಹಾಗಾಗಿ ಇದ್ರ ವಿರುದ್ಧ ನಾವು ಹೋರಾಟವನ್ನು ಮಾಡಬೇಕು. ಮುಖ್ಯಮಂತ್ರಿಗಳ ಮನೆ ಮುತ್ತಿಗೆ ಹಾಕಬೇಕು ಅಂತ ಹೇಳಿದ್ರೆ ಈ ಬಂಡ ಸರ್ಕಾರ ನಮ್ಮ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಶಾಸಕರನ್ನ, ವಿಧಾನ ಪರಿಷತ್ ಸದಸ್ಯರನ್ನ ಅರೆಸ್ಟ್ ಮಾಡತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಅರೆಸ್ಟ್ ಮಾಡೋ ಮೂಲಕ ನಮ್ಮ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಕೆಲಸ ಯಶಸ್ವಿ ಆಗುವುದಿಲ್ಲ. ಸದನದ ಒಳಗಡೆ ಹೊರಗಡೆನೂ ಕೂಡ ನಾವು ಹೋರಾಟವನ್ನು ಮುಂದುವರಿಸ್ತೇವೆ. ಸಿಬಿಐ ತನಿಖೆಗೆ ಕೊಡಲೇಬೇಕು. ಸರ್, ಈಗ ಮೈಸೂರು ಮೂಡ ವಿಚಾರದಲ್ಲಿ ಸಿಎಂ ಹೇಳಿದ್ದಾರೆ,
ನಮ್ಮ ಹೆಂಡತಿ ಜಮೀನು ಹೋಗಿತ್ತು, ನಮ್ಮ ಹೆಂಡತಿ ಮನೆ ಕೊಡೋ ಜಮೀನು ಹೋಗಿತ್ತು, ಹಂಗಾಗಿ ಆ ಸೈಟ್ಗಳು ಅಲರ್ಟ್ ಆಗಿದ್ದಾವೆ ಅಂತ. ನೋಡಿ, ಮುಖ್ಯಮಂತ್ರಿಗಳ ಪತ್ನಿಗೆ ಕೊಟ್ಟಿರ್ತಕ್ಕಂಥ 15 ಸೈಟ್ಗಳು ಇರ್ಬೋದು, ಇದ್ರ ಜೊತೆಗೆ ಸಾವಿರಾರು ಸೈಟ್ಗಳನ್ನ ಕೊಟ್ಟಿದ್ದಾರೆ. 3,500-4 ಸಾವಿರ ಕೋಟಿ ಹಗರಣ ಇದು. ಇಲ್ದಾದ್ರೆ ಬೈರ್ತು ಸುರೇಶ್ ಅವರು ಒಂದೇ ದಿನಕ್ಕೆ ಮೈಸೂರಿಗೆ ಹೋಗಿ ಸಚಿವರು ಮೀಟಿಂಗ್ ಮಾಡಿ ಅಧಿಕಾರಿಗಳು ಟ್ರಾನ್ಸ್ಫರ್ ಮಾಡಿ ಕಡತಗಳನ್ನ ಹಿಡ್ಕೊಂಡು ಬೆಂಗಳೂರಿಗೆ ಓಡಿ ಬರ್ತಾ ಇರಲಿಲ್ಲ. ಇಷ್ಟು ದೊಡ್ಡ ಹಗರಣ ನಡೆದಿದೆ. ಇದು ಮೇಲ್ನೋಟಕ್ಕೆ ಅದು ಪ್ರೂವ್ ಆಗಿದೆ. ಇದು ಹಾಗೆ ಇಷ್ಟು ದೊಡ್ಡ ಹಗರಣ ಇವತ್ತು ರಾಜ್ಯ ಸರ್ಕಾರದ ತನಿಖೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಸಿಬಿಐ ತನಿಖೆಗೆ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯಿಸ್ತಿದ್ದೇವೆ. ಸಿಬಿಐ ತನಿಖೆ ಕೊಡಬೇಕಿದೆ. ಪ್ರಿಯಾಂಕ್ ಖರ್ಗೆ ಹೇಳ್ತಾರೆ, ಇವರು ಬಿಜೆಪಿ ಅವರು ಸಿಎಂ ಮನೆಗೆಲ್ಲ ಪಿಎಂ ಮನೆ ಮುತ್ತಿಗೆ ಹಾಕಬೇಕು, ತೈಲ ಬೆಲೆ ಏರಿಕೆ ಎಲ್ಲ ಮಾಡಿದ್ದವ್ರೆ. ಆಯ್ತು, ತೈಲ ಬೆಲೆ ಬಗ್ಗೆ ಮತ್ತೆ ಇನ್ನೊಂದಿನ ಸದನದೊಳಗೆ ಚರ್ಚೆ ಮಾಡೋಣ. ನಿಮ್ಮ ಹಣೆ ಬರ ಏನು, ನಿಮ್ಮ ಸರ್ಕಾರ ಇದ್ದಾಗ ಏನ್ ಕಡ್ದಿದ್ದೀರಿ ಗೊತ್ತಿದೆ, ಆಯ್ತಾ. ಇವತ್ತು ನಾವಿವತ್ತು ಪ್ರಶ್ನೆ ಎತ್ತಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಅಥವಾ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಏನು ಭ್ರಷ್ಟಾಚಾರ ರಹಿತ ಆಡಳಿತನ ಕೊಡ್ತೇವೆ ಅಂತೇಳಿ ಪುಕಾರ್ ಮಾಡ್ಕೊಂಡು ಬಂದಿದ್ರಲ್ಲ, ಭಾಷಣ ಹೊಡ್ಕೊಂಡು. ನಿಮ್ಮ ಹಣೆ ಬರ ಇವತ್ತು ಗೊತ್ತಾಗ್ತಾ ಇದೆ. ಇದ್ರ ಬಗ್ಗೆ ಉತ್ತರ ಕೊಡಿ ನೀವು. ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ ನೀವು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.